ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲಿನ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಅರ್ಧ ಗಂಟೆ ನಂತರ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನಾವು ಚಪಾತಿಯನ್ನು ಲಟ್ಸ್ಕೋಬೇಕು. ಚಪಾತಿ ಲಟ್ಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇವಾಗ ಸ್ಟವ್ ಮೇಲೆ ಒಂದು ತವೆಯನ್ನು ಇಡಬೇಕು ಸ್ನೇಹಿತರೆ. ತವೆ ಬಿಸಿ ಆಗಬೇಕು. ಬಿಸಿಯಾದ ತವೆ ಮೇಲೆ ನಾವು ಮಾಡಿಕೊಂಡಿರುವ ಅಂತಹ ಚಪಾತಿಯನ್ನು ಸುಟ್ಕೋಬೇಕು ಸ್ನೇಹಿತರೆ. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚಪಾತಿಯನ್ನು ಮಾಡ್ಕೋಬೇಕು. ಈ ಕಡೆ ಆ ಕಡೆ ಸುಟ್ಟಿದ ನಂತರ ಎಣ್ಣೆ ಹಚ್ಚಬೇಕು ಸ್ನೇಹಿತರೆ. ಚಪಾತಿಯನ್ನು ಎಷ್ಟು ಚೆನ್ನಾಗಿ ನಾವು ಸುಟ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಹಾಲಿನ ಒಬ್ಬಟ್ಟು ಚಪಾತಿ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇವಾಗ ಖಾಲಿಯ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಹಾಲು ಹಾಕ್ಕೋಬೇಕು ಸ್ನೇಹಿತರೆ. ನಾವು ಎಷ್ಟು ಹಾಲು ತಗೊತೀವೋ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕು. ಇವಾಗ ಹಾಲು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಒಂದೆರಡು ನಿಮಿಷ ಕುದೀತಾ ಇರುವಂತಹ ಹಾಲಿಗೆ ನಾವು ತಗೊಂಡಿರುವ ಸಕ್ಕರೆ, ಏಲಕ್ಕಿ, ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಇನ್ನೆರಡು ನಿಮಿಷ ಚೆನ್ನಾಗಿ ಕಾಯೋಕ್ಕೆ ಬಿಡಿ ಸ್ನೇಹಿತರೆ. ಹಾಲನ್ನು ಚೆನ್ನಾಗಿ ಕುದಿದಿದೆ ಸ್ನೇಹಿತರೆ. ಹಾಲು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಇವಾಗ ಒಂದು ಖಾಲಿಯ ಬಟ್ಲು ತಗೊಂಡು ಅದಕ್ಕೆ 1 ಕಪ್ನಷ್ಟು ಹಾಲನ್ನು ಸೇರಿಸ್ಕೋಬೇಕು. ಚಪಾತಿಯನ್ನು ಈ ಥರ ನಾವು ತ್ರಿಕೋನಾಕಾರದಲ್ಲಿ ಮಡಚಿ ಅದರಲ್ಲಿ ನೆನೆಯೋಕ್ಕೆ ಇಡಬೇಕು ಸ್ನೇಹಿತರೆ. ಚಪಾತಿಯನ್ನು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ತಿಂತಾರೆ ಸ್ನೇಹಿತರೆ. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇವಾಗ ಚಪಾತಿಯನ್ನು ಇಟ್ಟಿರೋದಾಗಿದೆ ಸ್ನೇಹಿತರೆ. ಅದರ ಮೇಲೆ ಮತ್ತೆ ಇನ್ನೊಂದು ಕಪ್ನಷ್ಟು ಹಾಲನ್ನು ಸೇರಿಸ್ಕೋಬೇಕು. ಚಪಾತಿ ಹಾಲನ್ನು ಚೆನ್ನಾಗಿ ಹೀರ್ಕೋಬೇಕು ಸ್ನೇಹಿತರೆ. ಆವಾಗಲೇ ಹಾಲಿನ ಒಬ್ಬಟ್ಟು ತುಂಬ ರುಚಿಯಾಗಿ ಇರುತ್ತೆ. ಇವಾಗ ಮಿಕ್ಕಿರುವ ಹಾಲನ್ನು ಸಹ ನಾವು ಬಟ್ಲಿಗೆ ಸೇರಿಸ್ಕೋಬೇಕು. ಇವಾಗ ಚಪಾತಿ ಹಾಲಲ್ಲಿ ನೆನೆಯಲು ಒಂದು 5 ನಿಮಿಷ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಆಗಿದೆ ಸ್ನೇಹಿತರೆ. ನೋಡಿ, ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅದೇ ಥರ ನಾವು ಚಪಾತಿಯನ್ನು ತಿರುಗಿಸ್ಕೋಬೇಕು ಸ್ನೇಹಿತರೆ. ಇನ್ನೊಂದೆರಡು ನಿಮಿಷ ನೆನೆಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಇವಾಗ ನಾವು ಮಾಡಿದಂತಹ ಹಾಲಿನ ಒಬ್ಬಟ್ಟು ರೆಡಿಯಾಗಿದೆ ಸ್ನೇಹಿತರೆ. ಒಂದು ಚಿಕ್ಕ ಬಟ್ಲು ತಗೊಂಡು ಅದಕ್ಕೆ ನಾನಿಲ್ಲಿ ಹಾಲಿನ ಒಬ್ಬಟ್ಟು ಇಟ್ಕೊತಾ ಇದ್ದೀನಿ ಸ್ನೇಹಿತರೆ ತಿನ್ನೋಕ್ಕೆ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮಮ್ಮ ಇದೇ ಥರ ಮಾಡಿಕೊಡ್ತಾಯಿದ್ರು ಸ್ನೇಹಿತರೆ. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಮಾಡಿ ತಿನ್ನಿ. ಯಾವ ಥರ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇವಾಗ ಹಾಲಿನ ಒಬ್ಬಟ್ಟು ಇಟ್ಕೊಂಡಿರೋದಾಗಿದೆ ಸ್ನೇಹಿತರೆ. ಅದಕ್ಕೆ ಮಿಕ್ಕಿರುವಂತಹ ಹಾಲನ್ನು ಸೇರಿಸ್ಕೋಬೇಕು ನಾವು. ನಾವು ಮಾಡಿದ ಹಾಲಿನ ಒಬ್ಬಟ್ಟು ರೆಡಿಯಾಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.